ಸಚಿವ ನಾಗೇಂದ್ರ ವಿರುದ್ಧದ ವಾಲ್ಮೀಕಿ ನಿಗಮ ಅಕ್ರಮದ ಕೇಸಿಗೆ ಸಂಬಂಧಪಟ್ಟಂತೆ ಜಾಮೀನು ಆದೇಶ ಒಂದು ಷರತ್ತನ್ನ ರದ್ದುಪಡಿಸಿದೆ. ಈ ಕೇಸ್ನಲ್ಲಿ ಒಂದು ಷರತ್ತಿತ್ತು. ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ತೆರಳದಂತೆ ಅವರಿಗೊಂದು ರೆಸ್ಟ್ರಿಕ್ಷನ್ಸ್ಗಳನ್ನ ಹಾಕಲಾಗಿತ್ತು, ಷರತ್ತಿತ್ತು. ಅದನ್ನ ರದ್ದು ಮಾಡೋ ಕೆಲಸ ಆಯಿತು. ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ತೆರಳದಂತೆ ವಿಧಿಸಿದ್ದಂಥ ಷರತ್ತು ರದ್ದಾಯಿತು. ಏನು ಕ್ಲೀನ್ ಚಿಟ್ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ನೋಡಿ. ಅವರಿಗೆ ರೆಸ್ಟ್ರಿಕ್ಷನ್ಸ್ಗಳಿತ್ತು. ಜಾಮೀನು ಆದೇಶದ ಒಂದು ಷರತ್ತನ್ನ ಹೈಕೋರ್ಟ್ ಈಗ ರದ್ದುಪಡಿಸಿದೆ. ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ತೆರಳದಂತೆ ಷರತ್ತು ಹಾಕಿದ್ರು. ಆ ಜುಡಿಷಿಯಲ್ ಏನು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದರ ಅಂಡರಲ್ಲೇ ಇರಬೇಕು, ಬೇರೆ ಕಡೆ ಹೋಗಂಗಿಲ್ಲ. ನಾವು ನೆನಪು ಮಾಡ್ಕೋಬಾರ್ದು, ದರ್ಶನ್ ಅವ್ರಿಗೂ ಕೂಡ ಇದೇ ರೀತಿಯಂಥ ರಿಸ್ಟ್ರಿಕ್ಷನ್ಸು ಅವ್ರಿಗೆ ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ಇತ್ತು. ಈಗ ನಾಗೇಂದ್ರ ಅವ್ರ ವಿಚಾರವಾಗಿಯೂ ಕೂಡ ಅದೇ ನಿಟ್ಟಿನಲ್ಲಿ ಇತ್ತು. ಇಡಿ ಪರ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ASG ಅರವಿಂದ್ ಕಾಮತ್ ಅವರು. ಈ ಹಿಂದೆ ಕೋರ್ಟ್ ಅನುಮತಿ ಪಡೆದು ದೆಹಲಿಗೆ ಕೂಡ ಹೋಗಿ ಬಂದಿದ್ರು ಇತ್ತೀಚೆಗಷ್ಟೇ. ಇನ್ನು ಮುಂದೆಯೂ ಕೂಡ ಕೋರ್ಟ್ ಅನುಮತಿ ಪಡೆದು ಅವ್ರು ಹೋಗ್ಬೋದು. ಹಾಗಾಗಿ ಅವ್ರ ಮೇಲೆ ಏನು ಷರತ್ತಿತ್ತು ಅದನ್ನು ತೆಗೆದುಹಾಕುವಂಥ ಕೆಲಸ ಆಯಿತು. ಇದನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ ಪೀಠದಿಂದ ಬಂದಿರುವಂಥ ಒಂದು ಮಹತ್ವದ ಆದೇಶ ಆಗಿದೆ. ಲೋಕಾಯುಕ್ತ ಕೋರ್ಟ್ ಅಲ್ಲಿ ಮಾಹಿತಿ ಕೊಡಕ್ಕೆ ಬಿಡಿ. ಕ್ವಶನ್ ಏನಿದೆ ಅದನ್ನ ನಾವು ಕೇಳಿ. ನೀವು ಅದನ್ನ ಮಾಡಕ್ಕೆ ಅಲೋ ಮಾಡಕ್ಕೆ ಬಿಡ್ತಾ ಇಲ್ಲ. ನೀವು ಅದನ್ನ ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಅಧ್ಯಕ್ಷರೇ, ನಾನು ಎಲ್ಲ ಮಾಹಿತಿ ಮೇಲೆ ನಿಮ್ಗೆ ಏನೇನಿದೆ ಅದನ್ನ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಪರಮೇಶ್ವರ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಪರಮೇಶ್ವರ್ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿಜಕ್ಕೂ ಇವರ ರಾಜೀನಾಮೆ ಪಡ್ಕೊಳ್ಳೋಕೆ ಬಿಜೆಪಿಯಿಂದ ಸಾಧ್ಯ ಇದೆಯಾ? ಕಾಂಗ್ರೆಸ್ ಯಾವ ರೀತಿಯಾಗಿ ಇದನ್ನ ನೋಡ್ತಾ ಇದೆ ಅಂತ? ಎಸ್ ಅಖಿಲೇಶ್, ಏನು ಅಧಿವೇಶನ ಆರಂಭವಾದಾಗಿನಿಂದಲೂ ಕೂಡ ವಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತೆ ಜೆಡಿಎಸ್ ಏನು ವಾಲ್ಮೀಕಿ ಹಗರಣದಲ್ಲಿ ಹಿಂದೆ 47 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ರು. ಈಗ ಮತ್ತೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರಿರ್ತಕ್ಕಂತಹ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಕಳೆದ 3-4 ದಿನಗಳಿಂದ ಅಧಿವೇಶನದಲ್ಲಿ ಈ ವಿಚಾರವನ್ನು ಬಿಟ್ಟರೆ ಬೇರೆ ಯಾವ ವಿಚಾರ ಕೂಡ ಚರ್ಚೆ ಆಗಿಲ್ಲ. ರಾಜ್ಯ ಬಿಜೆಪಿ ಹೇಳ್ತಾ ಇರುವಂತದ್ದು, ವಿಪಕ್ಷಗಳು ಏನ್ ಹೇಳ್ತಾ ಇದಾವೆ ಅಂತಂದ್ರೆ, ನಾಗೇಂದ್ರ ಅವರು ನೇರವಾಗಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಅವರು ಏನು ಕೇಸ್ ಕೂಡ ನ್ಯಾಯಾಲಯದಲ್ಲಿ ತನಿಖೆಯಲ್ಲಿ ಹಂತದಲ್ಲಿ ಇರ್ತಕ್ಕಂಥದ್ದು. ಅವರು ಜಾಮೀನಿನ ಮೇಲೆ ಏನೋ ಹೊರಗಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇಡೀ ಒಂದು ಸರ್ಕಾರಕ್ಕೆ ಕೆಟ್ಟ ಒಂದು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಇದೇ ನಿಟ್ಟಿನಲ್ಲಿ ಇವತ್ತು ಕೂಡ ಅಧಿವೇಶನದಲ್ಲಿ ಏನೋ ವಿಚಾರವನ್ನ ಚರ್ಚೆಗೆ ಅಂತಕ್ಕಂಥದ್ದು. ಮತ್ತೆ ಅಧಿವೇಶನಕ್ಕೂ ಕೂಡ ಬೇರೆ ಯಾವ ವಿಚಾರಗಳನ್ನ ಚರ್ಚೆ ಆಗದೆ ಕೇವಲ ಅವರ ರಾಜೀನಾಮೆ ವಿಚಾರವನ್ನು ಮುಂದಿಟ್ಕೊಂಡು ವಿಪಕ್ಷಗಳು ಬಾವಿಗಿಳಿದಿರ್ತಕ್ಕಂಥ. ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗೆ.